ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಈ ವಾರ ಷೇರು ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿಯ ಮೇಲೆ ಹಲವಾರು ಅಂಶಗಳು ಪ್ರಭಾವ ಬೀರುವ ಸಾಧ್ಯತೆ ಇದೆ. ಜಿಡಿಪಿ ಕುರಿತ ಇತ್ತೀಚಿನ ಅಂಕಿಅಂಶ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹಣಕಾಸು ನೀತಿ ಪರಾಮರ್ಶೆ ಸಮಿತಿಯ ಸಭೆಯ ನಿರ್ಧಾರಗಳು, ಮಾಸಿಕ ಆಟೋಮೊಬೈಲ್ ಸೇಲ್ಸ್ ಕುರಿತ ಅಂಕಿಅಂಶಗಳು, ವಿದೇಶಿ ಹೂಡಿಕೆ ಹರಿವಿನ ಟ್ರೆಂಡ್ ಪ್ರಭಾವ ಬೀರುವಂತಹ ನಿರೀಕ್ಷೆ ಇದೆ. ಜೊತೆಗೆ ಟೆಕ್ನಿಕಲ್ ವಿಷಯಗಳು, ಜಿಯೋಪೊಲಿಟಿಕಲ್ ಟೆನ್ಷನ್ಗಳು, ಕಚ್ಚಾ ತೈಲ ದರಗಳು ಕೂಡ ಪ್ರಭಾವ ಬೀರುವ ನಿರೀಕ್ಷೆ ಇದೆ. ವಿಶ್ಲೇಷಕರ ಪ್ರಕಾರ ಮುಂದಿನ 6 ರಿಂದ 12 ತಿಂಗಳು ಸೈಡ್ ವೇಸ್ ಮೂವ್ಮೆಂಟ್ಗಳನ್ನು ನಿರೀಕ್ಷಿಸಲಾಗಿದೆ. ಅಂದರೆ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಸ್ಪಷ್ಟವಾದ ಟ್ರೆಂಡ್ ಎಂಬುದು ಇರುವುದಿಲ್ಲ. ಕಳೆದ ಜುಲೈ-ಸೆಪ್ಟೆಂಬರ್ ಅವಧಿಯ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ 5.4%ಗೆ ಇಳಿಕೆಯಾಗಿದೆ ಅಂತ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ನ ವರದಿ ಶುಕ್ರವಾರ ತಿಳಿಸಿದೆ. 6.5% ಜಿಡಿಪಿಯನ್ನು ನಿರೀಕ್ಷಿಸಲಾಗಿತ್ತು. ಹೀಗಾಗಿ ಇದು ಷೇರು ಮಾರುಕಟ್ಟೆ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಕಳೆದ ಏಪ್ರಿಲ್-ಜೂನ್ ಅವಧಿಯಲ್ಲಿ ಜಿಡಿಪಿ 6.7%ನಷ್ಟಿತ್ತು. 2023ರ ಜುಲೈ-ಸೆಪ್ಟೆಂಬರ್ನಲ್ಲಿ 8%ನಷ್ಟಿತ್ತು. ಜಿಡಿಪಿ ಅಂಕಿಅಂಶಗಳು ನಿರಾಶೆ ಮೂಡಿಸಿದ್ರೂ ಕಳವಳಕಾರಿಯಾಗಿ ಇಳಿದಿಲ್ಲ. ಮುಂಬರುವ ತ್ರೈಮಾಸಿಕದಲ್ಲಿ ಜಿಡಿಪಿ ಬೆಳವಣಿಗೆಯನ್ನು ನಿರೀಕ್ಷಿಸಲಾಗಿದೆ ಎಂದು ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ ನಾಗೇಶ್ವರನ್ ತಿಳಿಸಿದ್ದಾರೆ. ಜೊತೆಗೆ ಆರ್ಥಿಕತೆಯ ಚೇತರಿಕೆಗೋಸ್ಕರ ಆರ್ಬಿಐ ಬಡ್ಡಿದರ ಇಳಿಸಲು ಪರಿಶೀಲನೆ ನಡೆಸಲೂಬಹುದು. ಹೀಗಿದ್ದರೂ ಷೇರು ಮಾರುಕಟ್ಟೆಯ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅನಿಶ್ಚಿತತೆ ಮೂಡಿಸಿರುವುದಂತೂ ಹೌದು. ಆರ್ಬಿಐ ಹಣಕಾಸು ನೀತಿ ಪರಾಮರ್ಶೆ ಸಮಿತಿ ಸಭೆ ಡಿಸೆಂಬರ್ 4ರಿಂದ 6ರ ತನಕ ನಡೆಯಲಿದೆ. HDFC ಬ್ಯಾಂಕ್ ವರದಿಯ ಪ್ರಕಾರ ಈ ಸಲ ಬಡ್ಡಿ ದರದಲ್ಲಿ ಯಾವುದೇ ಬದಲಾವಣೆ ಸಾಧ್ಯತೆ ಇಲ್ಲ. ಹೀಗಿದ್ದರೂ ಮುಂಬರುವ ತಿಂಗಳಲ್ಲಿ ಗ್ರಾಮೀಣ ಆರ್ಥಿಕತೆ ಸುಧಾರಿಸಲಿದೆ ಎಂದು ವರದಿ ತಿಳಿಸಿದೆ. ಷೇರು ಮಾರುಕಟ್ಟೆಯ ಮೇಲೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ನಿಲುವುಗಳು ಸಾಕಷ್ಟು ಪ್ರಭಾವ ಬೀರುತ್ತೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಥವಾ FIIಗಳು ಕಳೆದ ನವೆಂಬರ್ನಲ್ಲಿ 26,000 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಿವೆ. ಹೀಗಿದ್ದರೂ ಅಕ್ಟೋಬರ್ನಲ್ಲಿ 94,000 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಿದರು. ಹೀಗಾಗಿ ಮಾರಾಟದ ಭರಾಟೆ ಕಡಿಮೆ ಆಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಆಟೋಮೊಬೈಲ್ ವಲಯದ ವ್ಯಾಪಾರ ಕುರಿತ ಅಂಕಿಅಂಶಗಳು ಸೋಮವಾರ ಪ್ರಕಟವಾಗಲಿದೆ. ಈ ಸಲ ಉತ್ತಮ ವಹಿವಾಟನ್ನು ನಿರೀಕ್ಷಿಸಲಾಗಿದೆ. ಈ ವಾರ 3 IPOಗಳು 8 ಲಿಸ್ಟಿಂಗ್ಸ್ ನಡೆಯಲಿದೆ. ಮುಖ್ಯವಾಗಿ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ IPO ಡಿಸೆಂಬರ್ 4ಕ್ಕೆ ಮುಕ್ತಾಯವಾಗುತ್ತದೆ. ಡಿಸೆಂಬರ್ 6ಕ್ಕೆ ಇದು ಲಿಸ್ಟಿಂಗ್ ಆಗಲಿದೆ. ಇನ್ನು ಗಣೇಶ್ ಇನ್ಫ್ರಾವರ್ಲ್ಡ್ IPO ಡಿಸೆಂಬರ್ 3ಕ್ಕೆ ಮುಕ್ತಾಯವಾಗಲಿದ್ದು ಡಿಸೆಂಬರ್ 6ಕ್ಕೆ ಇದು ಲಿಸ್ಟಿಂಗ್ ಆಗಲಿದೆ. ಪ್ರೋಪ್ಶೇರ್ ಪ್ರಾಟಿನಾ ಕಂಪನಿ IPO ಡಿಸೆಂಬರ್ 2ಕ್ಕೆ ಆರಂಭವಾಗಲಿದ್ದು 4ಕ್ಕೆ ಮುಕ್ತಾಯವಾಗಲಿದೆ. ವಿಪ್ರೋ ಸೇರಿದಂತೆ ಹಲವು ಕಂಪನಿಗಳು ಈ ವಾರ ಡಿವಿಡೆಂಡ್ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಲಿದೆ. ರೆಕಾರ್ಡ್ ಡೇಟ್ ಅಂದರೆ ಆ ದಿನದ ಒಳಗಾಗಿ ಷೇರುಗಳನ್ನು ಖರೀದಿಸುವವರಿಗೆ ಡಿವಿಡೆಂಡ್ ಬೋನಸ್ ಷೇರು ವಿಭಜನೆ ಅನುಕೂಲಗಳು ಸಿಗುವಂಥದ್ದು. IT ದಿಗ್ಗಜ ವಿಪ್ರೋ ಕಂಪನಿಯು ಬೋನಸ್ ಷೇರುಗಳನ್ನು 1:1 ಅಂದರೆ 1:1 ಅನುಪಾತದಲ್ಲಿ ಬಿಡುಗಡೆ ಮಾಡಲಿದೆ. ಪ್ರತಿ ಒಂದು ಷೇರಿಗೆ 1 ಷೇರು ಬೋನಸ್ ಆಗಿ ಸಿಗಲಿದೆ. ಡಿಸೆಂಬರ್ 3 ಇದರ ರೆಕಾರ್ಡ್ ಡೇಟ್ ಆಗಿದೆ. ಕ್ಯಾನ್ಫಿನ್ ಹೋಮ್ಸ್ ಹೌಸಿಂಗ್ ಫೈನಾನ್ಸ್ ಕಂಪನಿಯು ಪ್ರತಿ ಷೇರಿಗೆ ₹6 ಡಿವಿಡೆಂಟ್ ಅನ್ನು ಷೇರುದಾರರಿಗೆ ವಿತರಿಸಲಿದೆ. ಇದರ ರೆಕಾರ್ಡ್ ಡೇಟ್ ಡಿಸೆಂಬರ್ 4 ಆಗಿದೆ. ರಾಜು ಎಂಜಿನಿಯರ್ಸ್ ಕಂಪನಿಯು 1:3 ಅನುಪಾತದಲ್ಲಿ ಬೋನಸ್ ಷೇರುಗಳನ್ನು ವಿತರಿಸಲಿದೆ. ಇದರ ರೆಕಾರ್ಡ್ ಡೇಟ್ ಡಿಸೆಂಬರ್ 2 ಆಗಿದೆ. ಟೆಕ್ನಿಕಲ್ ದೃಷ್ಟಿಯಿಂದ ನಿಫ್ಟಿ ಕಳೆದ ಕೆಲ ದಿನಗಳಿಂದ 24,350 ಅಂಕಗಳ ಆಸುಪಾಸಿನಲ್ಲಿ ಬಲವಾಗ್ತಾ ಇದೆ. ಹೀಗಾಗಿ 24,000 ಅಂಕಗಳ ಮಟ್ಟದಲ್ಲಿ ಸಪೋರ್ಟ್ ಸಿಗಬಹುದು. ಮುಂದಿನ ನಿರ್ಣಾಯಕ ರೆಸಿಸ್ಟೆನ್ಸ್ ಝೋನ್ ಯಾವುದು ಎಂದರೆ 24,500 ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಬ್ರೆಂಟ್ ಕಚ್ಚಾ ತೈಲ ದರ ಇತ್ತೀಚೆಗೆ 4% ಇಳಿಕೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ ತಿಳಿಯಾಗ್ತಾ ಇರುವುದು ಇದಕ್ಕೆ ಕಾರಣ ಅಂತ ತಜ್ಞರು ಹೇಳ್ತಾ ಇದ್ದಾರೆ. HDFC ಸೆಕ್ಯುರಿಟೀಸ್ನ MD ಮತ್ತು CEO ಆಗಿರುವ ಧೀರಜ್ ರೆಲ್ಲಿ ಅವರ ಪ್ರಕಾರ ಭಾರತದಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಕಳೆದ ಅಕ್ಟೋಬರ್ನಲ್ಲಿ 25,323 ಕೋಟಿ ರೂಪಾಯಿಗಳನ್ನು ಸಿಪ್ ಮೂಲಕ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲಾಗಿತ್ತು. 2030ರ ವೇಳೆಗೆ ಭಾರತದಲ್ಲಿ ಮಾಸಿಕ ಸಿಪ್ ಮೊತ್ತವೇ 1 ಲಕ್ಷ ಕೋಟಿ ರೂಪಾಯಿಗಳ ಗಡಿ ದಾಟಬಹುದು ಎನ್ನುತ್ತಾರೆ ಧೀರಜ್ ರೆಲ್ಲಿ ಅವರು. ಇದಕ್ಕೆ ಕಾರಣ ಏನು? ಮುಖ್ಯವಾಗಿ ದೇಶದಲ್ಲಿ ಹೆಚ್ಚುತ್ತಾ ಇರುವ ಹಣಕಾಸು ಸಾಕ್ಷರತೆ. ಈಗಿನ ಯುವ ಜನತೆ ಮತ್ತು ಹೊಸದಾಗಿ ಉದ್ಯೋಗಕ್ಕೆ ಸೇರುವವರು ವೆಲ್ತ್ ಕ್ರಿಯೇಷನ್ನ ಮಹತ್ವವನ್ನು ಮನಗಾಡ್ತಾ ಇದ್ದಾರೆ. ಇದಕ್ಕಾಗಿ ಮ್ಯೂಚುವಲ್ ಫಂಡ್, ಷೇರು, ಬಾಂಡ್ಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಎರಡನೇದಾಗಿ
ತಂತ್ರಜ್ಞಾನದ ಅಭಿವೃದ್ಧಿಯ ಪರಿಣಾಮ ಹೂಡಿಕೆ ಈಗ ಬಹಳ ಸುಲಭವಾಗಿದೆ. ಮೂರನೇದಾಗಿ ಭಾರತದ ಆರ್ಥಿಕತೆಯು ಬೆಳವಣಿಗೆ ಆಗ್ತಾ ಇದೆ. ಇದರಿಂದ ಕುಟುಂಬಗಳ ಮಟ್ಟದಲ್ಲಿ ಆದಾಯದ ಹೆಚ್ಚಳವನ್ನು ಕಂಡುಬರ್ತಾ ಇದೆ. ಹೀಗಾಗಿ ಲಾಂಗ್ ಟರ್ಮಿಗೆ ಹೂಡಿಕೆಯು ಹೆಚ್ಚುತ್ತಾ ಇದೆ. ಹೀಗಿದ್ದರೂ ಆರ್ಥಿಕತೆಯ ಅನಿಶ್ಚಿತತೆ, ಹಣದುಬ್ಬರದ ಒತ್ತಡ, ಗ್ಲೋಬಲ್ ಮಾರುಕಟ್ಟೆಯ ಏರಿಳಿತಗಳ ಬಗ್ಗೆ ಹೂಡಿಕೆದಾರರಲ್ಲಿ ಅರಿವು ಅಗತ್ಯ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.